ಇವತ್ತು ಭಾರತೀಯ ಜನತಾ ಪಾರ್ಟಿಯಿಂದ ಏನು ಹೋರಾಟವನ್ನು ಮಾಡಿದರು, ಶಿವಲೀಲಾ ವಿನಯ್ ಕುಲಕರ್ಣಿ ಅವರ ಹಸ್ತಕ್ಷೇಪ ಕ್ಷೇತ್ರದಲ್ಲಿ ಭಾಳ ಆಗೈತೆ ಅನ್ನುವಂಥದ್ದು ನಿಜವಾಗ್ಲೂ ಅದು ಯಾವುದೇ ಕಾರ್ಯಗಳು ನಡೆದಿಲ್ಲ. ಯಾಕಂದರೆ ಇವತ್ತು ಅವರ ಒಂದು ಕೆಲಸವನ್ನು ಮೆನ್ಷನ್ ಮಾಡಿ ಅವರು ಹಸ್ತಕ್ಷೇಪ ಮಾಡ್ಯಾರೆ ಮತ್ತು ಕೇಂದ್ರ ಸರ್ಕಾರದ ಸಂಸದರನ್ನ ಕರೆದಿಲ್ಲ ಮತ್ತು ಕೇಂದ್ರ ಸಚಿವರನ್ನ ಕರೆದಿಲ್ಲ ಅನ್ನುವಂಥದ್ದೇನೋ ಒಂದು ಕ್ವಶನ್ ವಿಚಾರ. ಆದರೆ ಪ್ರೋಟೋಕಾಲ್ ಯಾವಾಗ ಬರ್ತೈತೆ ಅಂದರೆ, ಗುದ್ಲಿ ಪೂಜೆ ಮಾಡಬೇಕಾದ್ರೆ ಅದು ಒಂದು ಹಿರಿಯರನ್ನ ಕರ್ಕೊಂಡು ತಮಗೆ ಬೇಕಾದವ್ರನ್ನ ಕರ್ಕೊಂಡು ಅಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ಇರ್ತಾರೆ, ಅಧ್ಯಕ್ಷರು ಇರ್ತಾರೆ, ಅವರೆಲ್ಲ ಕೂಡಿ ಮಾಡುವಂಥದ್ದು ಇರ್ತೈತಿ. ಯಾವಾಗ ಅದರ ಲೋಕಾರ್ಪಣೆಗೆ ಬರ್ತೈತಿ ಆವಾಗ ಮಾತ್ರ ಪ್ರೋಟೋಕಾಲ್ ಮೇಂಟೈನ್ ಆಕತ್ತೆ ಅಂತ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತಿದ್ದೆ. ಸುಮ್ಮನೆ ಅವ್ರ ಹೆಸರು ಕೆಡಿಸ್ಲಿಕ್ಕೆ ಈ ರೀತಿ ಕೆಲಸಗಳನ್ನು ಅವ್ರು ಮಾಡ್ತಿದ್ದಾರೆ. ತಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಸನ್ಮಾನ್ಯ ವಿನಯ್ ಕುಲಕರ್ಣಿ ನಮ್ಮ ಶಾಸಕರು ಅವರಿಗೆ ಕಾನೂನು ತೊಡಕಿನಿಂದ ಧಾರವಾಡ ಪ್ರವೇಶ ನಿರ್ಬಂಧಿಸಿದೆ. ಆ ಕಾರಣಕ್ಕಾಗಿ ಶಿವಲೀಲಾ ಕುಲಕರ್ಣಿಯವರು ಎಲ್ಲ ಜವಾಬ್ದಾರಿಯನ್ನು ಹೊತ್ಕೊಂಡು ಇವತ್ತು ಮಾಡ್ತಾ ಇದ್ದಾರೆ. ಅದಕ್ಕೆ ಅವರ ಹೆಸರು ಕೆಡಿಸ್ಲಿಕ್ಕೆ ಈ ರೀತಿಯಂಥ ಹೋರಾಟಗಳನ್ನು ಅವ್ರು ಮಾಡ್ತಾ ಇದ್ದಾರೆ. ಅದನ್ನು ಅವ್ರು ಕೈ ಬಿಡಬೇಕು. ಅವರ ಪ್ರೋಟೋಕಾಲ್ ಯಾವಾಗ ಬರ್ತೈತೆ ಅನ್ನೋದನ್ನು ಅರ್ಥ ಮಾಡ್ಕೊಂಡು ಇನ್ನು ಮುಂದಿನ ದಿನಮಾನಗಳಲ್ಲಿ ಹೋರಾಟ ಮಾಡಬೇಕಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಭಾರತೀಯ ಜನತಾ ಪಾರ್ಟಿಯಿಂದ ಏನು ಹೋರಾಟವನ್ನು ಮಾಡಿದರು, ಶಿವಲೀಲಾ ವಿನಯ್ ಕುಲಕರ್ಣಿ ಅವರ ಹಸ್ತಕ್ಷೇಪ ಕ್ಷೇತ್ರದಲ್ಲಿ ಭಾಳ ಆಗೈತೆ ಅನ್ನುವಂಥದ್ದು ನಿಜವಾಗ್ಲೂ ಅದು ಯಾವುದೇ ಕಾರ್ಯಗಳು ನಡೆದಿಲ್ಲ. ಯಾಕಂದರೆ ಇವತ್ತು ಅವರ ಒಂದು ಕೆಲಸವನ್ನು ಮೆನ್ಷನ್ ಮಾಡಿ ಅವರು ಹಸ್ತಕ್ಷೇಪ ಮಾಡ್ಯಾರೆ ಮತ್ತು ಕೇಂದ್ರ ಸರ್ಕಾರದ ಸಂಸದರನ್ನ ಕರೆದಿಲ್ಲ ಮತ್ತು ಕೇಂದ್ರ ಸಚಿವರನ್ನ ಕರೆದಿಲ್ಲ ಅನ್ನುವಂಥದ್ದೇನೋ ಒಂದು ಕ್ವಶನ್ ವಿಚಾರ. ಆದರೆ ಪ್ರೋಟೋಕಾಲ್ ಯಾವಾಗ ಬರ್ತೈತೆ ಅಂದರೆ, ಗುದ್ಲಿ ಪೂಜೆ ಮಾಡಬೇಕಾದ್ರೆ ಅದು ಒಂದು ಹಿರಿಯರನ್ನ ಕರ್ಕೊಂಡು ತಮಗೆ ಬೇಕಾದವ್ರನ್ನ ಕರ್ಕೊಂಡು ಅಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರು ಇರ್ತಾರೆ, ಅಧ್ಯಕ್ಷರು ಇರ್ತಾರೆ, ಅವರೆಲ್ಲ ಕೂಡಿ ಮಾಡುವಂಥದ್ದು ಇರ್ತೈತಿ. ಯಾವಾಗ ಅದರ ಲೋಕಾರ್ಪಣೆಗೆ ಬರ್ತೈತಿ ಆವಾಗ ಮಾತ್ರ ಪ್ರೋಟೋಕಾಲ್ ಮೇಂಟೈನ್ ಆಕತ್ತೆ ಅಂತ ನಾನು ಇಲ್ಲಿ ಹೇಳಲಿಕ್ಕೆ ಬಯಸ್ತಿದ್ದೆ. ಸುಮ್ಮನೆ ಅವ್ರ ಹೆಸರು ಕೆಡಿಸ್ಲಿಕ್ಕೆ ಈ ರೀತಿ ಕೆಲಸಗಳನ್ನು ಅವ್ರು ಮಾಡ್ತಿದ್ದಾರೆ. ತಮಗೆಲ್ಲರಿಗೂ ಗೊತ್ತಿದ್ದ ಹಾಗೆ ಸನ್ಮಾನ್ಯ ವಿನಯ್ ಕುಲಕರ್ಣಿ ನಮ್ಮ ಶಾಸಕರು ಅವರಿಗೆ ಕಾನೂನು ತೊಡಕಿನಿಂದ ಧಾರವಾಡ ಪ್ರವೇಶ ನಿರ್ಬಂಧಿಸಿದೆ. ಆ ಕಾರಣಕ್ಕಾಗಿ ಶಿವಲೀಲಾ ಕುಲಕರ್ಣಿಯವರು ಎಲ್ಲ ಜವಾಬ್ದಾರಿಯನ್ನು ಹೊತ್ಕೊಂಡು ಇವತ್ತು ಮಾಡ್ತಾ ಇದ್ದಾರೆ. ಅದಕ್ಕೆ ಅವರ ಹೆಸರು ಕೆಡಿಸ್ಲಿಕ್ಕೆ ಈ ರೀತಿಯಂಥ ಹೋರಾಟಗಳನ್ನು ಅವ್ರು ಮಾಡ್ತಾ ಇದ್ದಾರೆ. ಅದನ್ನು ಅವ್ರು ಕೈ ಬಿಡಬೇಕು. ಅವರ ಪ್ರೋಟೋಕಾಲ್ ಯಾವಾಗ ಬರ್ತೈತೆ ಅನ್ನೋದನ್ನು ಅರ್ಥ ಮಾಡ್ಕೊಂಡು ಇನ್ನು ಮುಂದಿನ ದಿನಮಾನಗಳಲ್ಲಿ ಹೋರಾಟ ಮಾಡಬೇಕಂತ ನಾನು ಹೇಳಲಿಕ್ಕೆ ಬಯಸ್ತೇನೆ.